ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಯಾವ ಸಮಾಜವನ್ನ ನಾವು ಬಹು ಶಿಸ್ತಿನ ಸಂಪ್ರದಾಯಸ್ಥ ಪರಂಪರೆ ಅನ್ನುತ್ತೇವೆಯೋ, ಇಂದು ಅದೇ ದೇಶದಲ್ಲಿ ಅಚ್ಚರಿ ತರುವಂತಹ ಬೆಳವಣಿಗೆಗಳು ನಡೆಯುತ್ತಿವೆ. ಇದನ್ನ ಕೇಳಿದರೆ ನಿಮಗೆ ಆಶ್ಚರ್ಯವಷ್ಟೇ ಆಗೋದಿಲ್ಲ, ಬದಲಾಗಿ ಇದು ಅಸಾಧ್ಯ ಅಂತಾಲೇ ತಳ್ಳಿ ಹಾಕುತ್ತೀರಿ. ಆಗಿದೆ ಈ ವಿಷಯ. ಖುದ್ದು ನಮಗೂ ಸಹ ಆರಂಭದಲ್ಲಿ ಇದನ್ನ ನಂಬಲು ಸಾಧ್ಯವಾಗಲಿಲ್ಲ. ಆದರೆ ಈ ಕಹಿ ಸತ್ಯವನ್ನ ಹೇಳದೆ ಅರಗಿಸಿಕೊಳ್ಳದೆ ವಿಧಿ ಇಲ್ಲ. ಸ್ನೇಹಿತರೆ, ಇತ್ತೀಚಿನ ಸಮೀಕ್ಷೆಯೊಂದರ ಪ್ರಕಾರ ಇಡೀ ಜಗತ್ತಿನಲ್ಲಿ ಮಹಿಳಾ ಧೂಮಪಾನದಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆಯಂತೆ. ಸಾಮಾನ್ಯವಾಗಿ ಅಮೆರಿಕನ್ ಮಹಿಳೆಯರು, ಯುರೋಪಿಯನ್ ಮಹಿಳೆಯರು ಸಿಗರೆಟ್ ಸೇದುವುದನ್ನ ನೋಡಿ ಅವು ಹಾರುವ ಕಾಲವೊಂದಿತ್ತು. ಆದರೆ ಇದೀಗ ಭಾರತೀಯ ಮಹಿಳೆಯರೇ ಎಲ್ಲವನ್ನ ಮೀರಿಸಿ ನಡೆದಿದ್ದಾರೆ. ತಮ್ಮನ್ನು ತಾವು ಅತಿ ಸಂಸ್ಕಾರವಂತರು ಎಂದುಕೊಳ್ಳುವ ಭಾರತೀಯ ಹೆಣ್ಣು ಮಕ್ಕಳೇ ಇದೀಗ ಧೂಮಪಾನದಲ್ಲಿ ಪುರುಷರನ್ನ ಹಿಂದಿಕ್ಕಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಇಂಡಿಯಾದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಮಹಿಳೆಯರು ಸಿಗರೆಟ್ ಸೇದುವುದು ಸಾಂಕ್ರಾಮಿಕ ರೀತಿಯಲ್ಲಿ ಬದಲಾಗಿದೆ. ಸಿಗರೆಟ್ ಸೇವನೆಯಲ್ಲಿ ಹುಡುಗರಿಗಿಂತ ಹುಡುಗಿಯರೇ ಮುಂದಿದ್ದಾರೆ. ಸಮೀಕ್ಷೆಯೊಂದರ ಪ್ರಕಾರ ಭಾರತೀಯ ನವ ತರುಣಿಯರಲ್ಲಿ ಧೂಮಪಾನದ ಪ್ರಮಾಣ 6.2ರಷ್ಟಿದ್ದರೆ ನವ ಯುವಕರಲ್ಲಿ ಇದರ ಪ್ರಮಾಣ ಕೇವಲ 2.3ರಷ್ಟಿದೆ. ಅಂದ್ರೆ ತುಲನಾತ್ಮಕವಾಗಿ ನವ ಯುವತಿಯರೇ ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ. ಇನ್ನು ಇದಿಷ್ಟೇ ಅಲ್ಲ, ಸಮೀಕ್ಷೆಯಲ್ಲಿ ತಿಳಿದು ಬಂದಿರುವ ಅಂಶವೇನೆಂದರೆ ಯುವತಿಯರು ನಿತ್ಯ ಸರಾಸರಿ 7 ಸಿಗರೇಟ್ಗಳನ್ನು ಸೇದುತ್ತಾರೆ. ಆದರೆ ಯುವಕರು ಸರಾಸರಿ 6 ಸಿಗರೇಟ್ಗಳನ್ನು ಸೇವನೆ ಮಾಡುತ್ತಾರಂತೆ. ಇದರಲ್ಲಿಯೂ ನಾರಿಯರೇ ಮುಂದೆ ಇದ್ದಾರೆ ಅನ್ನುವ ಸತ್ಯವನ್ನ ಸಮೀಕ್ಷೆ ಹೊರಹಾಕಿದೆ. ಇದಕ್ಕಿಂತಲೂ ಭಯಾನಕವಾದ ಹಾಗೂ ಬೇಸರ ತರುವ ಸಂಗತಿ ಅಂದರೆ ಕ್ರಿಮಿನಲ್ ಪ್ರಕರಣಗಳದ್ದು. ತಮ್ಮ ತಂದೆ ತಾಯಿ, ಗಂಡ ಅಥವಾ ಕುಟುಂಬಸ್ಥರು ಸಿಗರೇಟ್ ಸೇವಿಸಲು ಅವಕಾಶ ಕೊಡುತ್ತಿಲ್ಲ ಎನ್ನುವ ಕಾರಣಕ್ಕೆ ಹಲ್ಲೆ, ಕೊಲೆಯತ್ನದಂತಹ ಕಾನೂನು ಕೈಗೆತ್ತಿಕೊಳ್ಳುವ ವಿಲಕ್ಷಣ ಪ್ರಕರಣಗಳು ವರದಿಯಾಗುತ್ತಿವೆ. 2022ರಲ್ಲಿ ಆಂಧ್ರಪ್ರದೇಶ ಮಕ್ಕಳ ಕಲ್ಯಾಣ ಸಮಿತಿ ತುರ್ತು ಸುದ್ದಿಗೋಷ್ಠಿ ಕರೆದು ಇಡೀ ಪೋಷಕರ ವಲಯವೇ ಬೆಚ್ಚಿ ಬೀಳಿಸುವಂತಹ ಮಾಹಿತಿಯೊಂದನ್ನ ಹಂಚಿಕೊಂಡಿತು. ವಿಜಯವಾಡದಲ್ಲಿ ಕೆಲ ಶಾಲೆಗಳ ಹುಡುಗಿಯರು ಕ್ರಿಮಿನಲ್ ಗ್ಯಾಂಗ್ಗಳ ಸಹವಾಸಕ್ಕೆ ಬಿದ್ದು ಸಿಗರೇಟ್ ಹಾಗೂ ಡ್ರಗ್ಸ್ನಂತಹ ಮಾದಕ ವಸ್ತುಗಳ ವ್ಯಸನಕ್ಕೆ ಬಿದ್ದಿದ್ದರು. ವರದಿಯಲ್ಲಿ ಉಲ್ಲೇಖಿಸಿರುವಂತೆ ವಿಜಯವಾಡ ಜಿಲ್ಲೆಯ ಹಳ್ಳ ಕೊಳ್ಳಗಳ ಸೇತುವೆ, ರೈಲ್ವೆ ಸೇತುವೆ ಕೆಳಗಡೆ 10ರಿಂದ 15 ವರ್ಷ ವಯಸ್ಸಿನ ಹುಡುಗಿಯರು ಸಾಮೂಹಿಕವಾಗಿ ಈ ವ್ಯಸನದಲ್ಲಿ ತೊಡಗುತ್ತಿದ್ದರು ಅಂತ ಹೇಳಲಾಗಿದೆ. ಸ್ನೇಹಿತರೆ, ನಮಗೆಲ್ಲ ಗೊತ್ತಿದೆ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ. ಆದರೆ ಸ್ಮೋಕಿಂಗ್ ಕಿಲ್ಸ್ ವುಮೆನ್ ಫಾಸ್ಟರ್ ದ್ಯಾನ್ ಮೆನ್ ಅನ್ನೋದು ಅನೇಕರಿಗೆ ತಿಳಿದಿಲ್ಲ. ಪುರುಷರಿಗಿಂತ ಸ್ತ್ರೀಯರ ಮೇಲೆ ಧೂಮಪಾನ ವ್ಯಾಪಕ ಪರಿಣಾಮ ಬೀರುತ್ತೆ. ಜಾನ್ಸ್ ಹಾಪ್ಕಿನ್ಸ್ ವಿಶ್ವವಿದ್ಯಾಲಯ ನಡೆಸಿರುವ ಅಧ್ಯಯನದ ಪ್ರಕಾರ ಧೂಮಪಾನ ಪುರುಷರಿಗಿಂತ ಮಹಿಳೆಯರ ಮೇಲೆ 25%ಕ್ಕಿಂತಲೂ ಅಧಿಕದಷ್ಟು ಹಾನಿ ಮಾಡುತ್ತದೆಯಂತೆ. ಮತ್ತೊಂದು ಸಂಗತಿ ಅಂದ್ರೆ ಇದರಿಂದ ಪುರುಷರಿಗೆ ಬಾರದ ಕೆಲ ರೋಗಗಳು ಸಹ ಮಹಿಳೆಯರನ್ನ ಬಾಧಿಸುತ್ತಿವೆಯಂತೆ. ಅಂದ್ರೆ ಮಹಿಳೆಯರನ್ನ ಮಾತ್ರ ಕೆಲ ನಿರ್ದಿಷ್ಟ ಕಾಯಿಲೆಗಳು ಇನ್ನಿಲ್ಲದಂತೆ ಹೈರಾಣು ಮಾಡುತ್ತವೆಯಂತೆ. ಸ್ನೇಹಿತರೆ, ಪುರುಷರಿಗಿಂತ ಮಹಿಳೆಯರ ಮೇಲೆ ಧೂಮಪಾನ ಅತಿ ಹೆಚ್ಚು ಪರಿಣಾಮ ಬೀರಲು ಕಾರಣವೇನು? ಭಾರತೀಯ ಯುವತಿಯರು ಯುವಕರಿಗಿಂತ ಜಾಸ್ತಿ ಧೂಮಪಾನದ ಹಿಂದೆ ಬೀಳಲು ಇರುವ ಕಾರಣಗಳಾದರೂ ಏನು? ಇವೆಲ್ಲವನ್ನ ಮುಂದೆ ಚರ್ಚೆ ಮಾಡೋಣ. ಆದರೆ ಅದಕ್ಕಿಂತ ಮುನ್ನ ಈ ಧೂಮಪಾನದ ಚಟಕ್ಕೆ ಭಾರತೀಯ ಮಹಿಳೆಯರು ಅಂಟಿಕೊಂಡಿದ್ದೇಗೆ ಅನ್ನೋದನ್ನ ನೋಡೋಣ. ಇದು ಬಹಳ ವಿಚಿತ್ರ ಹಾಗೂ ಆಸಕ್ತಿಕರವಾಗಿದೆ. ಅಸಲಿಗೆ ಈ ಸಾರ್ವತ್ರಿಕ ಧೂಮಪಾನದ ಆರಾಧನೆ ಶುರುವಾಗಿದ್ದು 18ನೇ ಶತಮಾನದಲ್ಲಿ, ಅಂದ್ರೆ 1800ರ ವರ್ಷದಲ್ಲಿ. ಆ ಸಂದರ್ಭದಲ್ಲಿ ಜಗತ್ತು ಕೈಗಾರಿಕಾ ಕ್ರಾಂತಿಗೆ ಹೊರಳುತ್ತಿತ್ತು. ಈ ಸಮಯದಲ್ಲಿ ಸಿಗರೇಟ್ ತಯಾರಿಸುವ ಯಂತ್ರದ ಆವಿಷ್ಕಾರವಾಗಿತ್ತು. ಈ ಯಂತ್ರ ಪ್ರತಿ ನಿಮಿಷಕ್ಕೆ ಬರೋಬ್ಬರಿ 200 ಸಿಗರೇಟ್ಗಳನ್ನ ತಯಾರಿಸುತ್ತಿತ್ತು. ಇದು ಸಿಗರೇಟ್ ಉತ್ಪಾದನಾ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿಗೆ ಕಾರಣವಾಗಿತ್ತು. ಇದರಿಂದ ಸಿಗರೇಟ್ ಉತ್ಪಾದನಾ ವೆಚ್ಚ ತೀರಾ ಕಡಿಮೆಯಾಗಿತ್ತು. ಹೀಗಾಗಿ ಸಿಗರೇಟ್ ಕಂಪನಿಗಳು ದೊಡ್ಡ ಮಟ್ಟದಲ್ಲಿ ಲಾಭ ಮಾಡಿಕೊಳ್ಳುತ್ತಿದ್ದವು. ಎಲ್ಲಿ ನೋಡಿದ್ರಲ್ಲಿ ಜನರು ಬಾಯಲ್ಲಿ ಸಿಗರೇಟ್ ಇಟ್ಕೊಂಡು ರಾಜಾರೋಷವಾಗಿ ಸೇದುತ್ತಿದ್ದರು. ಆದರೆ ಸಿಗರೇಟ್ ಕಂಪನಿಗಳಿಗೆ ಇಲ್ಲೊಂದು ಕೊರತೆ ಕಂಡುಬಂತು. ಸಾಮಾನ್ಯವಾಗಿ ಅಂದಿನ ದಿನಗಳಲ್ಲಿ ಸಿಗರೇಟ್ ಸೇದುವುದೆಂದರೆ ಪುರುಷತ್ವದ ಸಂಕೇತವೆಂದೇ ಗುರುತಿಸಲಾಗುತ್ತಿತ್ತು. ಮಹಿಳೆಯರ ಸಿಗರೇಟ್ ಅಥವಾ ಸಿಗಾರ್ ಸೇವನೆ ತೀರಾ ಕಡಿಮೆ ಇತ್ತು. ಕೆಲವು ದೇಶಗಳಲ್ಲಂತೂ ಇಲ್ಲವೇ ಇಲ್ಲ ಎನ್ನುವಂತಹ ಸ್ಥಿತಿಯೂ ಇತ್ತು.
1929ರಲ್ಲಿ ಮಾರುಕಟ್ಟೆಯಲ್ಲಿ ಕಾಣಿಸಿಕೊಂಡ ಅಮೆರಿಕನ್ ಟೊಬ್ಯಾಕೋ ಕಂಪನಿ ತನ್ನ ಸಿಗರೆಟ್ ಮಾರಾಟಕ್ಕೆ ಹೊಸದೊಂದು ಸ್ಟ್ರಾಟಜಿ ಮಾಡಿತು. ಎಟಿಸಿ ಮಾಲೀಕ ಜಾರ್ಜ್ ಹಿಲ್ ತಮ್ಮ ಮ್ಯಾನೇಜರ್ ಎಡ್ವರ್ಡ್ ಬರ್ನೇಸ್ ರನ್ನ ಕರೆದು ಹೇಗಾದರೂ ಮಾಡಿ ತಮ್ಮ ಉತ್ಪನ್ನ ದೊಡ್ಡ ಮಟ್ಟದಲ್ಲಿ ಮಾರಾಟವಾಗಬೇಕು, ರಸ್ತೆಗಳಲ್ಲಿ ಪುರುಷರಿಗೆ ಸರಿಸಮಾನವಾಗಿ ನಿಂತು ಮಹಿಳೆಯರು ಕೂಡ ಸಿಗರೆಟ್ ಸೇದುವಂತಾಗಬೇಕು, ಹೀಗಂತ ಜಾರ್ಜ್ ನಿರ್ದೇಶನ ನೀಡಿದ್ರು. ಅದರಂತೆ ಮ್ಯಾನೇಜರ್ ಎಡ್ವರ್ಡ್ ಬರ್ನೇಸ್ ಇದಕ್ಕಾಗಿ ಪ್ಲಾನ್ ಒಂದನ್ನು ರೂಪಿಸಿದ್ರು. ಮೊದಲಿಗೆ ಮಹಿಳೆಯರ ಮನಸ್ಥಿತಿಯನ್ನ ತಿಳಿದುಕೊಳ್ಳುವ ನಿಟ್ಟಿನಲ್ಲಿ ಮನಶಾಸ್ತ್ರಜ್ಞರೊಬ್ಬರನ್ನ ಕನ್ಸಲ್ಟ್ ಮಾಡಲಾಯಿತು. ಆಗ ಹೊಳೆದದ್ದೇ ಸ್ತ್ರೀ ಸಮಾನತೆಯ ಐಡಿಯಾ. ಆ ಸಂದರ್ಭದಲ್ಲಿ ಅಮೆರಿಕ ಸೇರಿದಂತೆ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಮಹಿಳಾ ಸಮಾನತೆಯ ವಿಚಾರ ಸ್ವಲ್ಪ ಜೋರಾಗಿಯೇ ಸದ್ದು ಮಾಡ್ತಾ ಇತ್ತು. ಇದನ್ನೇ ತಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳಬಹುದು ಅಂತ ಈ ಮನಶಾಸ್ತ್ರಜ್ಞರು ಸಲಹೆ ನೀಡಿದ್ರು. ಸ್ತ್ರೀವಾದ ಉತ್ತುಂಗದಲ್ಲಿದ್ದ ಈ ಸನ್ನಿವೇಶದಲ್ಲಿ ಸಿಗರೇಟ್ ಸೇವನೆ ಟಾರ್ಚ್ಸ್ ಆಫ್ ಫ್ರೀಡಮ್ ಎನ್ನುವ ಹೆಸರಿನಲ್ಲಿ ಪ್ರಮೋಟ್ ಮಾಡಲಾಯಿತು. ಅಂದರೆ ಸಿಗರೇಟ್ ಸೇವನೆಯನ್ನ ಸ್ವಾತಂತ್ರ್ಯದ ಬೆಳಕು ಅನ್ನುವ ರೀತಿ ಜಾಹೀರಾತುಗಳ ಮೂಲಕ ಬಿಂಬಿಸಲಾಯಿತು. ವಿಚಿತ್ರ ಅಂದ್ರೆ ಕಂಪನಿಯ ಈ ಐಡಿಯಾ ವರ್ಕೌಟ್ ಆಗಿತ್ತು. ಇದೇ ಕಲ್ಪನೆಯಿಂದ ಪ್ರೇರೇಪಿತಗೊಂಡು ಎಡ್ವರ್ಡ್ ಬರ್ನೇಸ್ ಮತ್ತೊಂದು ದೊಡ್ಡ ಯೋಜನೆ ರೂಪಿಸಿದ್ರು. ಮಾರ್ಚ್ 1929ರಲ್ಲಿ ನ್ಯೂಯಾರ್ಕ್ನಲ್ಲಿ ದೊಡ್ಡದೊಂದು ಸ್ತ್ರೀ ಸಮಾನತೆಯನ್ನ ಪ್ರತಿಪಾದಿಸುವ ಈಸ್ಟರ್ ರ್ಯಾಲಿ ನಡೆಯೋದಿತ್ತು. ಈ ಸಮಾವೇಶದಲ್ಲಿ ಎಡ್ವರ್ಡ್ ಬರ್ನೇಸ್ ತನ್ನ ಗೆಳತಿ ಬರ್ತಾ ಹಂಟ್ರನ್ನ ಸ್ತ್ರೀವಾದಿಯಾಗಿ ಪಾಲ್ಗೊಳ್ಳುವಂತೆ ಕೇಳಿಕೊಂಡ. ಈ ರ್ಯಾಲಿಯುದ್ದಕ್ಕೂ ಬರ್ತಾ ತನ್ನ ಸಹಚರರೊಂದಿಗೆ ಸಿಗರೇಟ್ ಸೇದುತ್ತಾ ಸಾಗಬೇಕು, ಆ ಮೂಲಕ ಮಹಿಳಾ ಸಮಾನತೆಯ ಸ್ವಾತಂತ್ರ್ಯದ ಬೆಳಕು ಕಲ್ಪನೆಯನ್ನ ಪ್ರಚುರಪಡಿಸಬೇಕು ಅಂತ ತಿಳಿಸಲಾಯಿತು. ಅಂತೆಯೇ ಬರ್ತಾ ಹಂಟ್ ಈ ರ್ಯಾಲಿಯಲ್ಲಿ ಅದನ್ನೇ ಮಾಡಿದ್ರು. ಈ ಪ್ಲಾನ್ ಕೂಡ ಭರ್ಜರಿಯಾಗಿ ವರ್ಕೌಟ್ ಆಯಿತು. ಈ ಸಮಾವೇಶ ದೇಶ ವಿದೇಶಗಳಲ್ಲಿ ಪತ್ರಿಕೆಗಳಲ್ಲಿ ಮಿಂಚಿತ್ತಲ್ಲದೆ ದೊಡ್ಡ ಮಟ್ಟದ ಪ್ರಚಾರ ಸಿಕ್ಕಿತು. ಇದೊಂದು ರ್ಯಾಲಿ ನಡೆದದ್ದೇ ತಡ ಸಿಗರೇಟ್ ಸೇವನೆ ಮಹಿಳೆಯರ ಪಾಲಿಗೆ ಸ್ತ್ರೀ ಸಮಾನತೆಯ ಸಂಕೇತದಂತಾಗಿ ಹೊರಹೊಮ್ಮಿತು. ಹೀಗೆ ತನ್ನ ಮಾರುಕಟ್ಟೆಯ ವಿಸ್ತರಣೆಯ ಭಾಗವಾಗಿ ಸಿಗರೇಟ್ ಕಂಪನಿಯೊಂದು ಮಾಡಿದ ಪ್ಲಾನ್ ಸ್ತ್ರೀವಾದದ ಸಂಕೇತವಾಗಿ ಬದಲಾಗಿತ್ತು. ಮಹಿಳೆಯರು ಸಿಗರೇಟ್ ಸೇದುವುದು ಸಮಾನತೆ, ಸ್ವಾತಂತ್ರ್ಯ ಹಾಗೂ ಸ್ತ್ರೀ ಪ್ರಭುತ್ವವನ್ನ ಎತ್ತಿ ಹಿಡಿಯುವ ದ್ಯೋತಕವಾಗಿ ನಿಂತಿತು. ಇನ್ನು ಎಟಿಸಿ ಕಂಪನಿ ಮಾಡಿದ್ದ ಈ ಸ್ಟ್ರಾಟಜಿಯನ್ನ ಕಂಡು ಇತರೆ ಸಿಗರೇಟ್ ಕಂಪನಿಗಳು ಸಹ ತಮ್ಮ ಬ್ರ್ಯಾಂಡ್ ಮೌಲ್ಯ ಮಾರಾಟ ಹೆಚ್ಚಿಸಲು ಸರ್ಕಸ್ ಮಾಡತೊಡಗಿದವು. ಲಕ್ಕಿ ಸ್ಟ್ರೈಕ್ ಅನ್ನುವ ಕಂಪನಿಯಂತೂ ಸಿಗರೇಟ್ ಸೇವನೆ ಮಹಿಳೆಯರ ದೇಹ ತೂಕದ ನಿರ್ವಹಣೆಗೆ ಸಹಾಯವಾಗಲಿದೆ ಅನ್ನುವ ಮೂಲಕ ಬಾಡಿ ಸ್ಲಿಮ್ ಮೆಡಿಕೇಶನ್ಗೆ ಇಳಿಯಿತು. ಅಸಲಿಗೆ ಮಹಿಳೆಯರು ಸಿಹಿ ಪದಾರ್ಥಗಳನ್ನ ತ್ಯಜಿಸಿ ತನ್ನ ಕಂಪನಿಯ ಸಿಗರೇಟ್ ಸೇವನೆ ಮಾಡಿದ್ರೆ ಮಹಿಳೆಯರ ಸೊಂಟದ ಸುತ್ತಳತೆ ಕಡಿಮೆ ಆಗಲಿದೆ ಅಂತ ಪ್ರಚುರಪಡಿಸಿದ್ರು. ವಿಶೇಷ ಅಂದ್ರೆ ಈ ಜಾಹೀರಾತಿನ ಬಳಿಕ ಈ ಕಂಪನಿಯ ಮಾರಾಟ 200% ಜಾಸ್ತಿ ಆಯಿತು. ಇನ್ನು ವಿನ್ಸ್ಟೋನ್ ಸಿಗರೇಟ್ ಕಂಪನಿಯಂತೂ ಇದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ತನ್ನ ಕಂಪನಿಯ ಸಿಗರೇಟ್ ಸೇವನೆಯಿಂದ ಗರ್ಭಿಣಿಯರಿಗೆ ಯಾವುದೇ ತೊಡಕುಗಳು ಇರೋದಿಲ್ಲ, ಜೊತೆಗೆ ಮಗು ಕೂಡ ದಷ್ಟಪುಷ್ಟವಾಗಿ ಇರಲಿದೆ ಅಂತ ಪ್ರಚಾರ ಮಾಡಿತು. ಅಚ್ಚರಿ ಅಂದ್ರೆ ಜನಸಾಮಾನ್ಯರು ಸಹ ಇಂತಹ ವಿಲಕ್ಷಣ ಆಡ್ಗಳನ್ನ ನೋಡಿ ಅದು ನಿಜವೆಂದೇ ನಂಬಿದ್ರು. ಸಾಮಾನ್ಯವಾಗಿ ಗರ್ಭಿಣಿಯರು ತಮ್ಮ ಆರೋಗ್ಯ ವಿಚಾರದಲ್ಲಿ ಯಾರೇ ಏನೇ ಹೇಳಿದ್ರು ನಂಬ್ತಾರೆ. ಅಂತೆಯೇ ಇಲ್ಲಿಯೂ ಅದೇ ನಡೆದಿತ್ತು. ಇದು ಇಲ್ಲಿಗೆ ನಿಲ್ಲಲಿಲ್ಲ. ಕ್ಯಾಮಲ್ ಸಿಗರೇಟ್ ಹಾಗೂ ಫಿಲಿಪ್ ಮಾರಿಸ್ ಕಂಪನಿಗಳು ಅದೆಷ್ಟರ ಮಟ್ಟಿಗೆ ಲೋಭಕ್ಕೆ ಬಿದ್ದಿದ್ದವು ಅಂದರೆ ಸಿಗರೇಟ್ ಸೇವನೆ ಬಗ್ಗೆ ನಕಲಿ ವೈದ್ಯಕೀಯ ಸಂಶೋಧನಾ ವರದಿಗಳನ್ನೇ ರೆಡಿ ಮಾಡಿಸಿ ಪ್ರಕಟ ಮಾಡಿದವು. ತನ್ನ ಸಿಗರೇಟ್ ಸೇವನೆಯಿಂದ ಗಂಟಲಿನ ಕಿರಿಕಿರಿ ಹೋಗುತ್ತೆ ಅಂತ ಫಿಲಿಪ್ ಮಾರಿಸ್ ಪ್ರಚಾರ ಮಾಡಿದ್ರೆ ಡಾಕ್ಟರ್ಗಳ ಅಚ್ಚುಮೆಚ್ಚಿನ ಬ್ರ್ಯಾಂಡ್ ತಮ್ಮದು ಅಂತ ಕ್ಯಾಮಲ್ ಸಿಗರೇಟ್ ಕಂಪನಿ ಪ್ರಚಾರ ನಡೆಸಿತು. ಇದು ಒಂದು ರೀತಿಯಲ್ಲಿ ಡಾಕ್ಟರ್ ಅಪ್ರೂವ್ಡ್ ಬ್ರ್ಯಾಂಡ್ ಅಂತಾಲೇ ಸುದ್ದಿ ಹಬ್ಬಿಸಲಾಯಿತು. 1950ರವರೆಗೂ ಎಲ್ಲಾ ಸಿಗರೇಟ್ ಕಂಪನಿಗಳು ತಮ್ಮ ಸಿಗರೇಟ್ಗಳನ್ನ ಆರೋಗ್ಯಕರ ಧೂಮಪಾನ ಎಂದೇ ಪ್ರಮೋಟ್ ಮಾಡುತ್ತಿದ್ದವು. ಇನ್ನು ಇತ್ತ ಭಾರತೀಯ ಸಿಗರೇಟ್ ಕಂಪನಿಗಳೇನು ಈ ವಿಚಾರದಲ್ಲಿ ಹಿಂದೆ ಬಿದ್ದಿರಲಿಲ್ಲ. ದೇಶಭಕ್ತಿಯನ್ನೇ ಈ ಸಿಗರೇಟ್ ಸೇವನೆಯೊಂದಿಗೆ ಜೋಡಿಸಿಬಿಟ್ಟವು. ಅಂದಹಾಗೆ ವಸಾಹತುಶಾಹಿ ವ್ಯವಸ್ಥೆಯಲ್ಲಿ ಇದ್ದಾಗಲೇ ಭಾರತದಲ್ಲಿ ಸಿಗರೇಟ್ ಸೇವನೆ ಶುರುವಾಗಿತ್ತು. 1911ರಲ್ಲಿ ಮಹಾತ್ಮ ಗಾಂಧೀಜಿ ಸ್ವದೇಶಿ ಅಭಿಯಾನ ಶುರುವಿಟ್ಕೊಂಡ ಸಂದರ್ಭದಲ್ಲಿ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನೇ ಬಳಸುವಂತೆ ಪ್ರಚಾರ ನಡೆಸಲಾಯಿತು. ಇದರ ಅಡಿ ದೇಶೀಯ ಸಿಗರೇಟ್ ಕಂಪನಿಗಳು ಇದ್ದವು. ವಜೀರ್ ಎನ್ನುವ ಕಂಪನಿಯಂತೂ ಧೂಮಪಾನ ಮಾಡಿ ದೇಶಭಕ್ತರಾಗಿ ಎನ್ನುವ ರೀತಿ ಪ್ರಕಟಣೆಗಳನ್ನ ಹೊರಡಿಸಿತ್ತು. ಸಿಗರೇಟ್ ಸೇದುವವರು ನಿಜವಾದ ದೇಶಭಕ್ತರು ಎನ್ನುವ ಕಲ್ಪನೆಯನ್ನ ಇದು ಹರಡಿತು. 1929ರ ಬಳಿಕ ಸಿಗರೇಟ್ ಕಂಪನಿಗಳು ಭಾರತೀಯ ಮಹಿಳೆಯರನ್ನ ತಮ್ಮತ್ತ ಸೆಳೆಯಲು ಮುಂದಾದವು.
1930ರಲ್ಲಿ ಭಾರತೀಯ ಸಿಗರೇಟ್ ಕಂಪನಿಯೊಂದು ಸೀರೆಯುಟ್ಟು ಸಿಗರೇಟ್ ಸೇದುತ್ತಿರುವ ಶ್ರೀಮಂತ ಮಹಿಳೆಯನ್ನ ಹೋಲುವ ಚಿತ್ರವಿರುವ ಕ್ಯಾಲೆಂಡರ್ಗಳನ್ನ ಬಿಡುಗಡೆ ಮಾಡಿತು. ಅಲ್ಲದೆ ಈ ಕ್ಯಾಲೆಂಡರ್ಗಳನ್ನ ದೇಶದ ವಿವಿಧೆಡೆ ಸಿರಿವಂತರಿಗೆ, ಅಧಿಕಾರಿ ವರ್ಗದವರಿಗೆ ವಿತರಿಸಲಾಯಿತು. ಈ ಕಾರಣದಿಂದಲೇ ಅಂದು ಶ್ರೀಮಂತರಲ್ಲಿ ಧೂಮಪಾನ ಎನ್ನುವುದು ಸಾಮಾನ್ಯ ವಿಷಯವಾಗಿತ್ತು. ಸಾಮಾನ್ಯವಾಗಿ ಭಾರತದಲ್ಲಿ ಶ್ರೀಮಂತ ವರ್ಗದವರು ಮಾಡುವ ಚಟುವಟಿಕೆಗಳು ಒಂದು ರೀತಿಯಲ್ಲಿ ಟ್ರೆಂಡ್ ಸೃಷ್ಟಿ ಮಾಡ್ತಾವೆ. ಅದರಂತೆ ಇದು ಕೂಡ ಭಾರತದಲ್ಲಿ ಸಿರಿವಂತರ ಕುಟುಂಬಗಳಲ್ಲಿ ಪ್ರವೃತ್ತಿಯಾಗಿ ಬದಲಾಯಿತು. ಈಗಲೂ ಕೂಡ ಅನೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಬೀಡಿ, ಸಿಗರೇಟ್ ಸೇದುವ ಹೆಣ್ಣು ಮಕ್ಕಳು ಕಣ್ಣಿಗೆ ಬೀಳುತ್ತಾರೆ. ಅದರಲ್ಲೂ ಉತ್ತರ ಭಾರತದ ಹರಿಯಾಣ, ಪಂಜಾಬ್ ಕಡೆ ಹೆಣ್ಣು ಮಕ್ಕಳು ರಾಜಾರೋಷವಾಗಿಯೇ ಹುಕ್ಕಾ, ಸಿಗಾರ್ ಸೇದುತ್ತಾರೆ. ಇದೆಲ್ಲದರ ಹಿಂದೆ ಒಂದು ಪ್ರಮುಖ ಕಾರಣವಿದೆ. ಅದೇ ಜನರಲ್ಲಿರುವ ತಪ್ಪು ತಿಳುವಳಿಕೆ ಅಥವಾ ಮಾಹಿತಿ. 1980ರ ವಿಶ್ವ ಆರೋಗ್ಯ ಸಂಸ್ಥೆಯ ವರದಿ ಪ್ರಕಾರ ಗ್ರಾಮೀಣ ಭಾರತದಲ್ಲಿ ಧೂಮಪಾನ ಎನ್ನುವುದು ಸಂಸ್ಕೃತಿ ಸಂಪ್ರದಾಯದ ಭಾಗ ಅಂತಲೇ ನಂಬಲಾಗಿತ್ತು. ವಿಚಿತ್ರ ಅಂದ್ರೆ ಮನೆಯ ವಯೋವೃದ್ಧ ಹಿರಿಯರೇ ಖುದ್ದು ತಮ್ಮ ಹೊಸ ತಲೆಮಾರಿನ ಮಕ್ಕಳಿಗೆ ಧೂಮಪಾನ ಮಾಡುವಂತೆ ತಿಳಿಸುತ್ತಿದ್ದರಂತೆ. ಅದರಲ್ಲೂ ಗರ್ಭಿಣಿಯರಿಗೆ ಬಯಕೆ ತೀರಿಸಲು ಅಥವಾ ಅವರಿಗೆ ಹಲ್ಲು ನೋವು, ಹಲ್ಲಿನ ದವಡೆಯಲ್ಲಿ ಹುಳುಕಾಟ ಮುಂತಾದ ಸಂದರ್ಭದಲ್ಲಿ ದೇಸಿ ಬೀಡಿ, ಸಿಗರೇಟ್ ಸೇದುವಂತೆ ಹೇಳುತ್ತಿದ್ದರಂತೆ. ಆಶ್ಚರ್ಯಕರ ಸಂಗತಿ ಅಂದ್ರೆ ಧೂಮಪಾನದ ಬಳಿಕ ಹಲ್ಲು ನೋವು ಕಡಿಮೆಯಾಗುತ್ತಿತ್ತು. ಇದನ್ನೇ ನೆಪವಾಗಿಟ್ಕೊಂಡು ಕೆಲ ಮಹಿಳೆಯರು ಸಿಗರೇಟ್ ಸೇವನೆಯನ್ನ ಅಭ್ಯಾಸ ಮಾಡಿಕೊಂಡಿದ್ದರು. ಹೀಗೆ ತಪ್ಪು ಮಾಹಿತಿ ಹಾಗೂ ತಿಳುವಳಿಕೆಯಿಂದಾಗಿ ಧೂಮಪಾನ ಎನ್ನುವುದು ತಲೆಮಾರುಗಳಿಂದ ತಲೆಮಾರುಗಳಿಗೆ ವರ್ಗವಾಗಿತ್ತು. ಇದೆಲ್ಲ ಸ್ವಾತಂತ್ರ್ಯ ಪೂರ್ವದ ಕಥೆಯಾದರೆ ಸ್ವಾತಂತ್ರ್ಯದ ಬಳಿಕ ಅನೇಕ ಮಹಿಳಾ ಸೆಲೆಬ್ರಿಟಿಗಳು ಧೂಮಪಾನ ಮಾಡುವುದನ್ನ ಬಹಿರಂಗವಾಗಿಯೇ ತೋರಿಸಿಕೊಂಡರು. ಇದು ಸಹ ಮಹಿಳಾ ಸಮಾನತೆಯ ಅಜೆಂಡದಡಿಯೇ ನಡೆದಿತ್ತು. ಇದು ಸಹ ಯುವತಿಯರ ಮೇಲೆ, ಮಧ್ಯಮ ವಯಸ್ಸಿನ ಮಹಿಳೆಯರ ಮೇಲೆ ಪ್ರಭಾವ ಬೀರುವಂತಾಯಿತು. ರಾಜಕಾರಣಿಗಳಿಂದ ಹಿಡಿದು ಆಟಗಾರರು, ಸಿನಿಮಾ ಕಲಾವಿದರು, ಹೀಗೆ ನಾನಾ ಕಡೆಯಿಂದ ಧೂಮಪಾನದ ಕುರಿತು ಬಂದ ಪ್ರತಿಕ್ರಿಯೆ ಹಾಗೂ ಜಾಹೀರಾತುಗಳು ಹೇಳಿದ ತಿರುಳು ಒಂದೇ ಆಗಿತ್ತು. ಸಿಗರೇಟ್ ಸೇವನೆ ಹೈ ಕ್ಲಾಸ್ ಸೊಸೈಟಿಯ ಲಕ್ಷಣ ಅಥವಾ ಪ್ರತಿಷ್ಠೆ ಅನ್ನೋದನ್ನ ಒತ್ತಿ ಹೇಳಿತ್ತು. ಇದೆಲ್ಲದರ ಫಲಿತಾಂಶ ಎನ್ನುವಂತೆ ಇಂದು ಭಾರತ ವಿಶ್ವದ 2ನೇ ಅತಿ ದೊಡ್ಡ ಮಹಿಳಾ ಧೂಮಪಾನಿಗಳನ್ನ ಹೊಂದಿದ ದೇಶವಾಗಿದೆ. 2009ರ WHO ವರದಿ ಈ ಭಯಾನಕ ಅಂಶವನ್ನ ಹೊರಹಾಕಿದೆ. ಪ್ರತಿ 10 ಜನ ಭಾರತೀಯ ಮಹಿಳೆಯರಲ್ಲಿ ಒಬ್ಬ ಮಹಿಳೆ ಮಹಾ ಧೂಮಪಾನಿಯಾಗಿದ್ದಾರೆ. ವರದಿ ಪ್ರಕಾರ ಕಾಲ್ ಗರ್ಲ್ಸ್, ಕಾಲೇಜ್ ಯುವತಿಯರು, MNC ಕಂಪನಿಗಳ ಕಾಲ್ ಸೆಂಟರ್ ಉದ್ಯೋಗಿಗಳು, ಜರ್ನಲಿಸ್ಟ್ಗಳು, ಮೀಡಿಯಾ ಸೆಂಟರ್ ನೌಕರರು, ಫ್ಯಾಷನ್ ಮಾಡೆಲ್ಗಳು, ಹೀಗೆ ದೊಡ್ಡ ದೊಡ್ಡ ಫರ್ಮ್ಗಳಲ್ಲಿ ಕೆಲಸ ಮಾಡುವ ಮಹಿಳಾ ಸಿಬ್ಬಂದಿ ಟಾಪ್ ಸ್ಮೋಕರ್ಸ್ ಆಗಿದ್ದಾರೆ. ಇತ್ತೀಚಿನ ಸಮೀಕ್ಷೆಯೊಂದರ ಪ್ರಕಾರ ಉದ್ಯೋಗಸ್ಥ ಮಹಿಳೆ ಧೂಮಪಾನ ಮಾಡುವುದು ತೂಕ ಕಳೆದುಕೊಳ್ಳೋದಕ್ಕಂತೆ ಖುದ್ದು ಉದ್ಯೋಗಸ್ಥ ಮಹಿಳೆಯರೇ ಈ ಅಂಶವನ್ನ ಬಾಯ್ಬಿಟ್ಟು ಹೇಳಿದ್ದಾರೆ. ವೈಜ್ಞಾನಿಕ ಸಂಶೋಧನೆಗಳ ಪ್ರಕಾರ ದೇಹದಲ್ಲಿ ಹಸಿವನ್ನ ಉಂಟು ಮಾಡುವ ಗಿರ್ಲಿನ್ ಹಾರ್ಮೋನು ಉತ್ಪಾದನೆಯನ್ನ ಸಿಗರೇಟ್ನಲ್ಲಿರುವ ನಿಕೋಟಿನ್ ಅಂಶ ಕಡಿಮೆ ಮಾಡುತ್ತದೆ. ಹೀಗಾಗಿ ಧೂಮಪಾನಿಗಳಲ್ಲಿ ಹಸಿವು ಕಡಿಮೆಯಾಗುತ್ತದೆ. ಇದರ ಪರಿಣಾಮ ಎನ್ನುವಂತೆ ನಿರಂತರವಾಗಿ ಧೂಮಪಾನ ಮಾಡುವವರು ಸ್ಲಿಮ್ ಆಗಿ ತೆಳ್ಳಗೆ ಕಾಣುತ್ತಾರೆ. ಹೀಗಾಗಿಯೇ 0 ಫಿಗರ್ ಮೇಂಟೈನ್ ಮಾಡಲು ಹಲವರು ಈ ಮೂರ್ಖ ನಿರ್ಧಾರಕ್ಕೆ ಬರ್ತಾರೆ. ಇನ್ನು ಬಹುತೇಕ ಮಹಿಳೆಯರು ಧೂಮಪಾನದಿಂದ ಕ್ಯಾನ್ಸರ್ ಒಂದೇ ಬರುತ್ತದೆ ಅಂದುಕೊಂಡಿದ್ದಾರೆ. ಆದರೆ ಅಸಲಿಗೆ ಕ್ಯಾನ್ಸರ್ ಒಂದೇ ಅಲ್ಲದೆ ಇನ್ನೂ ಕಂಡು ಕೇಳರಿಯದ ರೋಗಗಳು ಈ ಧೂಮಪಾನದಿಂದ ವ್ಯಕ್ತಿಯನ್ನ ಬಾಧಿಸುತ್ತದೆ. ಅದರಲ್ಲೂ ಮಹಿಳೆಯರಿಗೆ ಅವರ ಭವಿಷ್ಯವನ್ನೇ ನರಕ ಮಾಡಬಲ್ಲ ಕಾಯಿಲೆಗಳು ಕಾಡುತ್ತವೆ. ಆದರೆ ಅವುಗಳ ಬಗ್ಗೆ ಜನರಿಗೆ ತಿಳುವಳಿಕೆಯೇ ಇಲ್ಲ. 2024ರ ಲಂಡನ್ ಯೂನಿವರ್ಸಿಟಿ ಕಾಲೇಜಿನ ಅಧ್ಯಯನದ ವರದಿ ಪ್ರಕಾರ ಒಂದು ಸಿಗರೇಟ್ ಒಬ್ಬ ಪುರುಷನ ಆಯುಷ್ಯವನ್ನ 17 ನಿಮಿಷದಷ್ಟು ಕಡಿಮೆ ಮಾಡುತ್ತದೆಯಂತೆ. ಆದರೆ ಹೆಣ್ಣು ಮಕ್ಕಳಲ್ಲಿ ಅದೇ ಒಂದು ಸಿಗರೇಟ್ ಬರೋಬ್ಬರಿ 22 ನಿಮಿಷದಷ್ಟು ಆಯುಷ್ಯವನ್ನ ಕಡಿಮೆ ಮಾಡುತ್ತದೆ ಎನ್ನುತ್ತದೆ ಈ ವರದಿ. ಇನ್ನು ಮತ್ತೊಂದೆಡೆ ಜಾನ್ಸ್ ಹಾಪ್ಕಿನ್ಸ್ ಯೂನಿವರ್ಸಿಟಿ ಅಧ್ಯಯನದ ಪ್ರಕಾರ ಧೂಮಪಾನ ಮಹಿಳೆಯರಲ್ಲಿ ಪುರುಷರಿಗಿಂತ 25% ಹೆಚ್ಚು ಹಾನಿ ಮಾಡುತ್ತದೆಯಂತೆ. ಅಲ್ಲದೆ ಈ ಹಾನಿ ಪ್ರತಿ ವರ್ಷ 2% ಹೆಚ್ಚಾಗುತ್ತಾ ಹೋಗುತ್ತದೆ ಅನ್ನುತ್ತದೆ ಈ ಸಂಶೋಧನಾತ್ಮಕ ಅಧ್ಯಯನ. ಸ್ನೇಹಿತರೆ, ಒಂದು ವಿಷಯವನ್ನ ತಿಳಿದುಕೊಳ್ಳಿ. ಧೂಮಪಾನ ಎನ್ನುವುದು ಪುರುಷರಿಗಿಂತ ಮಹಿಳೆಯರಿಗೆ ಹೆಚ್ಚು ಬೇಗ ಹಾನಿ ಮಾಡುತ್ತದೆ. ಇದಕ್ಕೆ ಕಾರಣ ಸಿಗರೇಟಿನ ನಿಕೋಟಿನ್ ಅಂಶ ಸ್ತ್ರೀಯರ ದೇಹದ ಚಯಾಪಚಯ ಕ್ರಿಯೆಗಳ ವ್ಯವಸ್ಥೆಯನ್ನ ಬಹುಬೇಗನೆ ಹದಗೆಡಿಸುತ್ತದೆ. ಇನ್ನು ಈ ನಿಕೋಟಿನ್ ಅಂಶ ಮಹಿಳೆಯರ ಹಲವು ಹಾರ್ಮೋನ್ಸ್ಗಳ ಮೇಲೂ ವ್ಯಾಪಕ ದುಷ್ಪರಿಣಾಮ ಬೀರುತ್ತದೆ. ಅದರಲ್ಲೂ ಮುಲ್ಲೇರಿಯನ್ ವಿರೋಧಿ ಹಾರ್ಮೋನ್ಗಳ ಉತ್ಪಾದನೆ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಈ ಹಾರ್ಮೋನು ಮಹಿಳೆಯರ ಅಂಡಾಶಯದ ಫಲೋತ್ಪತ್ತಿಗೆ ಬಹಳ ಮುಖ್ಯವಾಗಿದೆ. ಹೀಗಾಗಿ ಧೂಮಪಾನ ಮಹಿಳೆಯರಲ್ಲಿ ಬಂಜೆತನಕ್ಕೆ ಕಾರಣವಾಗಿದೆ. ಇತ್ತೀಚಿನ NCBI ರಿಸರ್ಚ್ ಪ್ರಕಾರ
ಧೂಮಪಾನ ಸ್ತ್ರೀಯರ ಅಂಡಾಶಯದ ಕಾರ್ಯಕ್ಷಮತೆಯನ್ನ 20% ಕಡಿಮೆ ಮಾಡುತ್ತದೆ. ಅಲ್ಲದೆ ಈ ಸಿಗರೇಟ್ ಸೇವನೆಯಿಂದ ಗರ್ಭಪಾತ ಸಾಧ್ಯತೆ ಹೆಚ್ಚಿರುತ್ತದೆ. ಯುಕೆ ದೇಶದಲ್ಲಿ ನಡೆದ ಸಂಶೋಧನೆಯೊಂದರ ಪ್ರಕಾರ ಧೂಮಪಾನ ಮಹಿಳೆಯರಲ್ಲಿ ಗರ್ಭಪಾತದ ಅಪಾಯವನ್ನ 24% 32% ಹೆಚ್ಚಿಸುತ್ತದೆಯಂತೆ. ಇನ್ನು ಮೊದಲೇ ಹೇಳಿದಂತೆ ಧೂಮಪಾನವು ಸಹಜವಾಗಿ ಚರ್ಮದ ಮೇಲೆ ವ್ಯಾಪಕ ಪರಿಣಾಮ ಬೀರುತ್ತದೆ. ಇದರಿಂದ ವ್ಯಕ್ತಿ ಬಹುಬೇಗನೆ ವಯಸ್ಸಾದವರಂತೆ ಕಾಣತೊಡಗುತ್ತಾರೆ. ಇನ್ನು ಸಂಧಿವಾತ, ಕೀಲುಗಳ ಸವೆತ ಹೀಗೆ ಅನೇಕ ಸಾಂಪ್ರದಾಯಿಕ ಕಾಯಿಲೆಗಳು ಬಿಟ್ಟು ಬಿಡದೆ ಕಾಡುತ್ತದೆ. ಇನ್ನು ಅಮೆರಿಕದ ಯೂನಿವರ್ಸಿಟಿ ಆಫ್ ಮೆಂಫಿಸ್ ನಡೆಸಿರುವ ಅಧ್ಯಯನದ ಪ್ರಕಾರ ಓಸ್ಟಿಯೋಪೋರೋಸಿಸ್ ಕಾಯಿಲೆ ಅಂದರೆ ಬೆನ್ನು ಮೂಳೆಗಳ ಸವೆತ ಧೂಮಪಾನಿಗಳಲ್ಲಿ ಹೆಚ್ಚು ಕಾಣಿಸಿಕೊಳ್ಳುತ್ತದೆ. ಈ ವಿಶ್ವವಿದ್ಯಾಲಯ ಸರಿಸುಮಾರು 40,000 ಮಹಿಳೆಯರನ್ನ ಈ ಅಧ್ಯಯನಕ್ಕೆ ಒಳಪಡಿಸಿತ್ತಂತೆ. ಅದರಲ್ಲಿ ಧೂಮಪಾನ ಮಾಡುವ ಮಹಿಳೆಯರಲ್ಲಿಯೇ ಮೂಳೆ ಸವಿತ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬಂದಿದೆ. ಇದರೊಂದಿಗೆ ಧೂಮಪಾನ ಮಾಡುವ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಕಾಣಿಸಿಕೊಳ್ಳುವ ಅಪಾಯ 10% ಹೆಚ್ಚಿರುತ್ತದೆ. ಹೀಗೆ ಧೂಮಪಾನ ಎನ್ನುವುದು ಹೆಣ್ಣಿರಲಿ ಗಂಡಿರಲಿ ಎಲ್ಲರ ಬದುಕನ್ನ ಸರ್ವನಾಶ ಮಾಡುತ್ತದೆ. ದೇಹ ಎನ್ನುವುದು ರೋಗಗಳ ಗೂಡಾಗುತ್ತದೆ. ಸ್ನೇಹಿತರೆ, ಈಗಲೂ ಕಾಲ ಮಿಂಚಿಲ್ಲ. ನೀವು ಧೂಮಪಾನಿಗಳಾದರೆ ಕೂಡಲೇ ನಿಲ್ಲಿಸಿ. ದೇಹಕ್ಕೆ ಹೊಸ ಚೈತನ್ಯ ನೀಡಿ. ನೀವು ಧೂಮಪಾನ ಬಿಟ್ಟ ಕೆಲವೇ ಗಂಟೆಗಳಲ್ಲಿ ನಿಮ್ಮ ದೇಹ ತನ್ನ ಪುನರ್ನಿರ್ಮಾಣದ ಕೆಲಸಕ್ಕೆ ಮುಂದಾಗುತ್ತದೆ. ಮತ್ತೆ ನೀವು ಹೊಸ ಚೈತನ್ಯ ಪಡೆಯುತ್ತೀರಿ. ಜೊತೆಗೆ ಅಪಾಯಕಾರಿ ರೋಗಗಳಿಗೆ ತುತ್ತಾಗುವ ಸಾಧ್ಯತೆಯು ಕಡಿಮೆಯಾಗುತ್ತದೆ. ದಯವಿಟ್ಟು ಈ ವ್ಯಸನ ಬಿಟ್ಟು ಬಿಡಿ. ಹೊಸ ಬದುಕಿಗೆ ನಾಂದಿ ಹಾಡಿ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.